ಈಗೀಗ ಅತ್ಯಂತ ಹೆಚ್ಚಾಗಿ ಕಾಡ್ತಾ ಇರೋದು ಪೇರೆಂಟ್ಸ್ ಅಲ್ಲಿ ಅರ್ಲಿ ಪ್ಯೂಬರ್ಟಿ. ಅಂದ್ರೆ ಪೇರೆಂಟ್ಸ್ಗೆ ಮಕ್ಕಳು ಇಷ್ಟು ಬೇಗ ಪ್ಯೂಬರ್ಟಿ ಆಗ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ತಲೆಬಿಸಿ ಆಗಿದೆ. ಸೊ ಅದನ್ನ ಇನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗೆ ಹೆಣ್ಮಕ್ಳಿಗೂ ಸಹಿತ ಅದೇ ರೀತಿ ಆಗ್ತಾ ಇದೆ. ಸೊ ನಮ್ಮ ಮೊದಲನೇ ಜನರೇಷನ್ ಮುಟ್ಟಾಗ್ತಾ ಇರೋ ಟೈಮು 15 ಇಂದ 16 ವಯಸ್ಸಾಗಿತ್ತು. ಆದ್ರೆ ನಮ್ಮ ಜನರೇಷನ್ ಅಲ್ಲಿ 12 ಇಂದ 13 ವಯಸ್ಸು. ಆದ್ರೆ ಈಗೀಗ ಬಂದಂತಹ ಜನರೇಷನ್ ಒಂದು 8-9 ವಯಸ್ಸಿಗೆ ಮುಟ್ಟಾಗ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಏನಿರಬಹುದು? ಹಾಗೆ ಪೇರೆಂಟ್ಸ್ ಅದನ್ನ ಹೇಗೆ ನಿಭಾಯಿಸಬೇಕು ಮತ್ತು ಮುಟ್ಟಾಗುವಂತಹ ಹೆಣ್ಮಕ್ಳು ಹೇಗೆ ಅದನ್ನ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸೊ ದಿವ್ಯಾ ಅವರೇ, ಇದು ತುಂಬಾ ಒಳ್ಳೆ ಪ್ರಶ್ನೆ. ನೀವು ಹೇಳಿದ್ದು ಬೇಗ ಮುಟ್ಟಾಗೋದು ಅಂದ್ರೆ ಅರ್ಲಿ ಪ್ಯೂಬರ್ಟಿ. ನಾವು ಅರ್ಲಿ ಪ್ಯೂಬರ್ಟಿ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ ಹೆಣ್ಮಕ್ಳಲ್ಲಿ ಈಗ ಆನ್ ಅನ್ ಆವ್ರೇಜ್ ನೀವು ಹೇಳ್ದಾಗೆ 12 to 13 ಇಯರ್ಸ್ ನಾರ್ಮಲ್ ಅನ್ ಆವ್ರೇಜ್ ಏಜ್. ಇನ್ನು ಆ ಏಜ್ ಅಲ್ಲಿ ಹೆಣ್ಮಕ್ಳು ಮೆಜಾರಿಟಿ ಆಫ್ ದ ಹೆಣ್ಮಕ್ಳು ಅವರು ಏನು ಋತು ಆಗ್ತಿದ್ದಾರೆ ಅಂದ್ರೆ ಮೊದಲ ಬಾರಿಗೆ ಮುಟ್ಟಾಗ್ತಿದ್ದಾರೆ. ಸೊ ಈಗ ಅರ್ಲಿ ಪ್ಯೂಬರ್ಟಿ ಅಂತಂದ್ರೆ ನಾವು ಹೆಣ್ಮಕ್ಳಲ್ಲಿ ಲೆಸ್ ದನ್ 80 ಇಯರ್ಸ್ ಅಂತಂದ್ರೆ 8 ವರ್ಷಕ್ಕಿಂತ ಕೆಳಗೇನೆ ಅವ್ರು ಮುಟ್ಟಾದ್ರೆ ಅದನ್ನ ಅರ್ಲಿ ಪ್ಯೂಬರ್ಟಿ ಅಂತ ಅಂತೀವಿ. ಬಟ್ ಈವನ್ 9, 10, 11 ವರ್ಷ ದಟ್ ಈಸ್ ಆಲ್ಸೋ ವೆರಿ ಟೂ ಅರ್ಲಿ ಫಾರ್ ದೆಮ್. ಯಾಕೆಂತಂದ್ರೆ ಮಕ್ಕಳಲ್ಲಿ ಆ ಮೈಂಡ್ ಮೆಚುರಿಟಿ ಇರಲ್ಲ. ಮುಟ್ಟಿನ ಬಗ್ಗೆ ಏನು ಅಂತ ಅಂದ್ರೆ ನಾವು ಈಗ ಶಾಲೆಗಳಲ್ಲೆಲ್ಲ ಮುಟ್ಟಿನ ಬಗ್ಗೆ ಇಂಟ್ರೊಡ್ಯೂಸ್ ಆಗೋದು ಹೈಸ್ಕೂಲ್ ಲೆವೆಲ್ಗೆ. ಹೈಸ್ಕೂಲ್ ಅಂತಂದ್ರೆ ಮಕ್ಕಳು ಆಲ್ಮೋಸ್ಟ್ 13, 14, 15 ವರ್ಷಕ್ಕೆ ಬಂದಿರ್ತಾರೆ. ಆದ್ರೆ ಈಗ ನಮ್ಮ ಹೆಣ್ಮಕ್ಳು ಮುಟ್ಟಾಗ್ತಿರೋದು 8, 9, 10ನೇ ವರ್ಷಕ್ಕೆ ಮುಟ್ಟಾಗ್ತಿರೋದನ್ನ ನಾವು ತುಂಬಾ ನೋಡ್ತಾ ಇದ್ದೀವಿ. ಇದು ಅಂದ್ರೆ ಮಕ್ಕಳಲ್ಲಿ ಆ ಪ್ರೋಸೆಸ್ ಏನು, ಮುಟ್ಟಿನ ಪ್ರಾಸೆಸ್ ಏನು, ಅದರಲ್ಲಿ ಏನ್ ಬದಲಾವಣೆಗಳಾಗುತ್ತೆ, ನಾವು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಅರಿವೇ ಇರೋಲ್ಲ. ಯಾಕೆ ಅಂತ ಅಂದ್ರೆ ತಂದೆ ತಾಯಿ ಎಷ್ಟೊಂದ್ ಜನ ಅದ್ರ ಬಗ್ಗೆ ಮಕ್ಕಳಿಗೆ ತಾಯಿ ಆಗ್ಲಿ ಅಥವಾ ವಾಟ್ ಎವರ್ ಫ್ಯಾಮಿಲಿ ವಿದಿನ್ ದ ಫ್ಯಾಮಿಲಿ ಮತ್ತೆ ಟೀಚರ್ಸ್ ಸ್ಕೂಲಲ್ಲಿ ಈ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ಮುಟ್ಟು ಅಂತ ಅಂದ್ರೆ ಏನು, ಅದು ಫಸ್ಟ್ ಹೇಗಾಗತ್ತೆ, ನೆಕ್ಸ್ಟ್ ಅದ್ರ ಬಗ್ಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಮನೆಯಲ್ಲಿ ಹೇಳ್ಕೊಡ್ಬೇಕು. ಸೊ ಈ ಮುಟ್ಟು ಏನಕ್ಕೆ ಈ ಮಕ್ಕಳು ಬೇಗ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಮುಟ್ಟಾಗ್ತಾರೆ? ಇವಾಗ ಏನಂತ ಅಂದ್ರೆ ಅದಕ್ಕೆ ತುಂಬಾ ಕಾಸಸ್ ಇದೆ ಅಂತ ಹೇಳ್ತೀವಿ. ನ್ಯಾಚುರಲಿ ಫಸ್ಟ್ ಒನ್ ಬಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತೀವಿ. ಇವಾಗ ನಮ್ಮ ತಾಯಿ ಏನಾದ್ರು ತುಂಬಾ ಅರ್ಲಿ ಏಜ್ ಅಲ್ಲಿ ದೊಡ್ಡವರಾಗಿದ್ರೆ ಅಥವಾ ಮುಟ್ಟಾಗಿದ್ರೆ ಸೊ ಅವ್ರಿಗೆ ಮಕ್ಕಳಲ್ಲಿ ಅವ್ರ ಮಕ್ಕಳು ಬೇಗನೆ ಏನು ಋತು ಆಗೋದು ಸಹಜ, ಎಕ್ಸ್ಪೆಕ್ಟೆಡ್ ಇರುತ್ತೆ. ಅದ್ರ ಜೊತೆಗೆ ಇವಾಗ ಏನಾಗ್ತಿದೆ, ಮುಂಚೆ ನಮ್ದು ನ್ಯೂಟ್ರಿಷನ್ ಸ್ಟೇಟಸ್ ಎಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರ್ಲಿಲ್ಲ. ಆದ್ರೆ ಈಗ ಎಲ್ಲಾ ಮಕ್ಕಳು ತಂದೆ ತಾಯಿ ತಾವೆಷ್ಟೇ ಕಷ್ಟ ಇದ್ರೂ ಮಕ್ಕಳಿಗೆ 3 ಹೊತ್ತು ಊಟದಂತೂ ಕೊರತೆ ಮಾಡಲ್ಲ. ಮುಂಚೆ ಊಟದ ಕೊರತೆನೂ ಇತ್ತು. ಅವಾಗ ನ್ಯೂಟ್ರಿಷನ್ ಸ್ಟೇಟಸ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಮಕ್ಕಳು ಅಂಡರ್ ನರಿಷ್ಡ್ ಇರ್ತಿದ್ರು ಹೆಣ್ಮಕ್ಳು. ಸೊ ಇವಾಗ ಏನಂತಂದ್ರೆ ನಮ್ಮ ಮಕ್ಕಳು ಅಂಡರ್ ನರಿಷ್ಡ್ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಆಗಿದೆ. ದೇ ಆರ್ ಆಲ್ ವೆಲ್ ನರಿಷ್ಡ್. ಅಟ್ಲೀಸ್ಟ್ ಆನ್ ಅನ್ ಆವ್ರೇಜ್ ಒಂಥರ ಮಾಡರೇಟ್ಲಿ ನರಿಷ್ಡ್ ಮಕ್ಳು ಇರ್ತಾರೆ. ಅದ್ರ ಜೊತೆಗೆ ಇವಾಗ ಇನ್ನೊಂದು ಪ್ರಾಬ್ಲಮ್ ಈಗ ನಮ್ಗೆ ಚಾಲೆಂಜಿಂಗ್ ಪ್ರಾಬ್ಲಮ್ ಮಕ್ಕಳಲ್ಲಿ ಅಂತಂದ್ರೆ ಒಬೇಸಿಟಿ. ಒಬೇಸಿಟಿ ಏನಂತ ಅಂದ್ರೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್. ಚಿಕ್ಕದ್ರಲ್ಲಿ ನಾವು ಫಿಸಿಕಲಿ ಆಕ್ಟಿವ್ ಇದ್ದಷ್ಟು, ನಾವು ಆಟ ಆಡಿದಷ್ಟು ನಮ್ಮ ಮಕ್ಕಳು ಆಟ ಆಡ್ತಿಲ್ಲ. ಅವ್ರಿಗೆ ಮತ್ತೆ ಅದ್ರ ಜೊತೆಗೆ ನಮ್ಗೆ ಭಯ ಅಂದ್ರೆ ಸೇಫ್ಟಿ ಕನ್ಸರ್ನ್ ಅದು ಇದು ನೋಡ್ಕೊಂಡು ಮಕ್ಕಳಲ್ಲಿ ಫಿಸಿಕಲ್ ಆಕ್ಟಿವಿಟಿನೇ ಕಡಿಮೆ ಮಾಡ್ತಿದ್ವಿ. ಮತ್ತೆ ಅವ್ರಿಗೆ ಜಂಕ್ ಫುಡ್ಸ್, ಈ ಹೊರಗಿನ ಅಂದ್ರೆ ಏನು ಕೆಮಿಕಲ್ ಯುಕ್ತ ಜಂಕ್ ಫುಡ್ಸ್ ಎಲ್ಲ ಅವ್ರ ದೇಹ ಸೇರ್ತಾ ಇದೆ. ಇದರಿಂದ ಅವ್ರಿಗೆ ಒಬೇಸಿಟಿ ಬರ್ತಾ ಇದೆ. ಒಬೇಸಿಟಿ ಅನ್ನೋದು ಇಟ್ ಇಸ್ ಎ ಚಾಲೆಂಜಿಂಗ್ ಪ್ರಾಬ್ಲಮ್ ಮಕ್ಕಳಲ್ಲಿ. ಸೊ ಈ ಒಬೇಸಿಟಿ ಏನಾಗುತ್ತೆ ಅಂತಂದ್ರೆ ಮುಟ್ಟಾಗೋಕೆ ಅವಶ್ಯಕತೆ ಇರೋ ಈಸ್ಟ್ರೋಜನ್ ಹಾರ್ಮೋನ್ ಮತ್ತೆ ಇನ್ಸುಲಿನ್ ಲೆವೆಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇಂಥ ಒಬೇಸಿಟಿ ಮಕ್ಕಳಲ್ಲಿ. ಸೊ ಇದು ಸೆಕೆಂಡ್ ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅರ್ಲಿ ಪ್ಯೂಬರ್ಟಿಗೆ. ಸೊ ಯಾವಾಗ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಅವಾಗ ಹೆಣ್ಮಗಳು ಬೇಗ ಮುಟ್ಟಾಗ್ತಾರೆ. ಸೊ ನೆಕ್ಸ್ಟ್ ಬಂದು ಸ್ಟ್ರೆಸ್. ಈಗಿನ ಮಕ್ಕಳಲ್ಲಿ ನಾವು ಅಂದ್ರೆ ಪಿಯರ್ ಪ್ರೆಷರ್, ಕಾಂಪಿಟೇಷನ್ನು, ಸ್ಕೂಲ್ಗೆ ಹೋಗ್ಬೇಕು, ಬರಬೇಕು, ಮಕ್ಕಳು ಟ್ಯೂಷನ್ಗೆ ಹೋಗ್ಬೇಕು, ಈ ತರ ಅಂತಂದ್ರೆ ನಾವು ರಿಲ್ಯಾಕ್ಸ್ಡ್ ಆಗಿದ್ದಷ್ಟು ಮಕ್ಕಳು ಇವಾಗ ನಮ್ಮ ಮಕ್ಕಳು ಅಷ್ಟು ರಿಲ್ಯಾಕ್ಸ್ಡ್ ಇಲ್ಲ. ಸ್ಟ್ರೆಸ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ಅಂಡ್ ಫೋರ್ತ್ ಒನ್ ಬಂದು ನೀವು ಏನು ದೇರ್ ಆರ್ ಲಾಟ್ ಆಫ್ ಅದರ್ ಪೆಥಾಲಜಿಕಲ್ ಕಂಡೀಷನ್ಸ್ ಅಂದ್ರೆ ಡಿಸೀಸಸ್. ಈಗ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಅಂದ್ರೆ ನಾವೀಗ ಅಡ್ರಿನಲ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅಥವಾ ಪ್ರಿಕಾಷಿಯಸ್ ಪ್ಯೂಬರ್ಟಿಗೆ ಬೇರೆ ತುಂಬಾ ಹಾರ್ಮೋನ್ಗಳು ಕಾರಣ ಇರುತ್ತೆ. ಸೊ ಈ ತರ ಅಂದ್ರೆ ಕೆಲವೊಂದು ಹಾರ್ಮೋನ್ ಪ್ರೊಡ್ಯೂಸಿಂಗ್ ಟ್ಯೂಮರ್ಸ್ ಇರುತ್ತೆ. ಸೊ ಇದರಿಂದನೂ ಮಕ್ಕಳು ಬೇಗ ಪ್ಯೂಬರ್ಟಿ ಆಗ್ಬೋದು. ಬಟ್ ನಾನು ಹೇಳೋದು ಮೋಸ್ಟ್ ಕಾಮನ್ ಕಾಸಸ್ ಒಂದು ಒಬೇಸಿಟಿ, ಇನ್ನೊಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಆರ್ ದ 2 ಮೇನ್ ರೀಸನ್ಸ್ ಅರ್ಲಿ ಪ್ಯೂಬರ್ಟಿಗೆ.
ಸೊ ಆದಷ್ಟು ಈ ಮಕ್ಕಳಲ್ಲಿ, ಸೊ ನಾ ಹೇಳೋದು ಮಕ್ಕಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಿಸಿಕಲಿ ಆಕ್ಟಿವ್ ಆಗಿಡಿ. ಮತ್ತೆ ಆದಷ್ಟು ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಅದು ನಾವು ಚಿಕ್ಕದಿಂದಾನೇ ಹೇಳ್ಕೊಡ್ಬೇಕು. ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು, ಫಿಸಿಕಲಿ ಆಕ್ಟಿವ್ ಆಗಿರಬೇಕು, ಮತ್ತೆ ಹೆಲ್ದಿ ಡಯಟ್ ಫಾಲೋ ಮಾಡಬೇಕು. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಅಟ್ ಲೀಸ್ಟ್ ವಿ ಮೇಂಟೈನ್ ಅ ಹೆಲ್ದಿ ಲೈಫ್ ಸ್ಟೈಲ್ ಇನ್ ದ ಚಿಲ್ಡ್ರನ್. ಸೊ ನಾವು ಈ ಅರ್ಲಿ ಪ್ಯೂಬರ್ಟಿನ ಸ್ವಲ್ಪ ಮಟ್ಟಿಗೆ ಪೋಸ್ಟ್ಪೋನ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಈಗ ಮಕ್ಕಳಲ್ಲಿ ಹೆಂಗೆ ಅರಿವು ಮೂಡಿಸ್ಬೇಕು. ಈಗ ನಾವು ತಾಯಿ ಇರಲಿ, ತಂದೆ ಇರಲಿ, ಈ ಗಂಡಸರು ಹೇಳ್ಕೊಡ್ಬಾರ್ದು ಅಂತೇನಿಲ್ಲ. ಏಕೆ ಗಂಡಸರಾದ್ರೂ ಸರಿ ಮನೆಯಲ್ಲಿ, ಒಟ್ಟಿನಲ್ಲಿ ಫ್ಯಾಮಿಲಿ ಮೆಂಬರ್ಸು ಮತ್ತೆ ಟೀಚರ್ಸು ಈ ಮಕ್ಕಳಲ್ಲಿ ನಾನು ಅನ್ಕೊಂತೀನಿ ಹೈಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ 7ನೇ ತರಗತಿ 7 ವರ್ಷ 6 ವರ್ಷ ಇದ್ದಾಗಿಂದನೇ ಸ್ವಲ್ಪ ಈ ಮುಟ್ಟಿನ ಬಗ್ಗೆ ಮುಟ್ಟಾದ ಏನು ಬದಲಾವಣೆಗಳಾಗತ್ತೆ. ಅವಳಿಗೆ ಬ್ಲೀಡಿಂಗ್ ಕಾಣಿಸ್ಕೊಳತ್ತೆ, ಮುಟ್ಟಿನ ಜಾಗದಲ್ಲಿ ಜನೈಟಲ್ ಏರಿಯಾದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳತ್ತೆ. ಸೊ ಅದನ್ನ ಹೇಳ್ಬೇಕು. ಸೊ ಅದು ಇಟ್ ಇಸ್ ದ ಒನ್ ಆಫ್ ದ ಸೈನ್ ಆಫ್ ಮೆನಾರ್ಕೆ. ಬ್ರೆಸ್ಟ್ ಡೆವಲಪ್ಮೆಂಟ್ ಇರುತ್ತೆ, ಹೇರ್ಸ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಇದೆಲ್ಲ ಬದಲಾವಣೆಗಳು, ಅವಳ ದೇಹದಲ್ಲಿ ಆಗೋ ಬದಲಾವಣೆಗಳನ್ನ ಅವಳಿಗೆ ತಿಳಿಸ್ಕೊಡ್ಬೇಕು. ಮತ್ತೆ ಮುಟ್ಟಿನ ಸಮಯದಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು, ಅವಳಿಗೆ ತೊಂದರೆಗಳಿದ್ರೆ ಹೇಳ್ಕೋಬೇಕು. ನೀನು ಹೊಟ್ಟೆ ನೋವು ಬಂದ್ರೆ ಅಥವಾ ಮುಟ್ಟಿಂದು ಬ್ಲೀಡಿಂಗ್ ಜಾಸ್ತಿ ಆದ್ರೆ ಅಥವಾ ಬೇರೆ ಏನಾದ್ರೂ ಮುಟ್ಟಿನ ಸಮಯದಲ್ಲಿ ನಿನ್ಗೆ ಮಾನಸಿಕವಾಗಿ ಒತ್ತಡ ಅನ್ಸಿದ್ರೆ, ಕೆಲವ್ರಿಗೆ ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತೀವಿ, ವಾಂತಿ ಆಗೋದು ಅಥವಾ ಏನೋ ತುಂಬಾ ಅಂದ್ರೆ ಸೈಕಲಾಜಿಕಲಿ ಡಿಸ್ಟರ್ಬ್ಡ್ ಇರುತ್ತೆ ಆ ಪೀರಿಯಡ್ ಅಲ್ಲಿ, ಮುಟ್ಟಿನ ಸಮಯದಲ್ಲಿ. ಸೊ ಈ ತರ ತೊಂದರೆಗಳಿದ್ರೆ ಹೇಳ್ಕೋಬೇಕು ಅಂತ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅದ್ರ ಜೊತೆಗೆ ಅವರು ಬಳಸೋ ಪೀರಿಯಡ್ ಪ್ರಾಡಕ್ಟ್ಸ್ ಏನು, ಇವಾಗ ಸಾಮಾನ್ಯ ಕ್ಲಾತ್ಸ್ ಯೂಸ್ ಮಾಡ್ತಾರೋ ಅಥವಾ ಪ್ಯಾಡ್ಸ್ ಯೂಸ್ ಮಾಡ್ತಾರೋ, ಕೆಲವೊಮ್ಮೆ ಕಪ್ಸ್ ಯೂಸ್ ಮಾಡ್ತಾರೆ. ಸೊ ಅದನ್ನ ಎಷ್ಟು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಬೇಕು, ಮತ್ತೆ ಅವ್ರಿಗೆ ಆಕ್ಸೆಸ್ ಟು ದ ಟಾಯ್ಲೆಟ್ಸ್ ಮತ್ತೆ ವಾಟರ್ ಫೆಸಿಲಿಟೀಸ್ ಇದೆಯಾ ಅನ್ನೋದನ್ನ ಎನ್ಶೋರ್ ಮಾಡಬೇಕು. ಈಗ ಸಾಮಾನ್ಯ ಸ್ಕೂಲ್ಗಳಲ್ಲಿ, ಎಷ್ಟೊಂದು ಸ್ಕೂಲ್ಗಳಲ್ಲಿ ಇದ್ರ ವ್ಯವಸ್ಥೆ ಇರಲ್ಲ. ಆವಾಗ ಪೇರೆಂಟ್ಸ್ ಹೋಗಿ ಟೀಚರ್ಸ್ಗೆ ಇದ್ರ ಬಗ್ಗೆ ಕನ್ಸರ್ನ್ಸ್ನ ರೇಸ್ ಮಾಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಪ್ರೈವಸಿ ಇಂಪಾರ್ಟೆಂಟು. ಯಾಕಂದ್ರೆ ಆ ಚಿಕ್ಕ ಮಕ್ಕಳು ಅವ್ರಿಗೆ ಬದಲಾಯಿಸ್ಕೊಳ್ಳೋದನ್ನ ಹೇಳ್ಕೊಡ್ಬೇಕು ಮನೆಯಲ್ಲಿ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ, ಅಂಟಿಲ್ ದೇ ಬಿಕಮ್ ಪರ್ಫೆಕ್ಟ್ ಇನ್ ಮ್ಯಾನೇಜಿಂಗ್ ದೇರ್ ಮೆನ್ಸ್ಟ್ರುಯಲ್ ಸೈಕಲ್ಸ್ ಅವ್ರಿಗೆ ತಿಳಿಸ್ತಾ ಹೋಗ್ಬೇಕು. ಸೊ ಈ ರೀತಿ ಅವ್ರಿಗೆ ಮುಟ್ಟಿನ ಬಗ್ಗೆ ಅರಿವು ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದು ನೀವು ಎಷ್ಟು ಅರಿವು ಮೂಡಿಸ್ತಿರೋ ಅಷ್ಟು ಹೆಲ್ದಿ ಆಗಿರ್ತಾರೆ ನಿಮ್ಮ ಮಕ್ಕಳು. ಅರ್ಲಿ ಪ್ಯೂಬರ್ಟಿ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಕಳೆದ 4 ವರ್ಷಗಳಿಂದ ನಾವು ಇದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ, ಮೆನ್ಸ್ಟ್ರುಯಲ್ ಹೈಜೀನ್ ಎಜುಕೇಶನ್ ಮೇಲೆ. ಸೊ ನಾವು ಎಷ್ಟೊಂದು ಸ್ಕೂಲ್ಗಳಲ್ಲಿ ಹೋದಾಗ ನೋಡಿರ್ತೇವೆ, ಎಷ್ಟೊಂದು ಟಾಯ್ಲೆಟ್ಗಳು ಅಲ್ಲಿ ಪ್ಯಾಡ್ ಕೂಡ ಚೇಂಜ್ ಮಾಡುವಷ್ಟು ಫೆಸಿಲಿಟೀಸ್, ಅಷ್ಟು ಹೈಜೀನ್ ಇರೋದಿಲ್ಲ ನಾವು ನೋಡಿದ ಹಾಗೆ. ಸೊ ಪ್ಯಾಡ್ ಡಿಸ್ಪೋಸ್ ಮಾಡೋದಕ್ಕೆ ಒಂದು ಕರೆಕ್ಟ್ ಆದ ವೇ ಇರೋದಿಲ್ಲ. ನಂತರ ಆ ಟೈಮಿಗೆ ಅವರಿಗೆ ಪೀರಿಯಡ್ ಆದಾಗ ಒಂದು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ವಾಶ್ರೂಮ್ ಎಷ್ಟೊಂದು ಸ್ಕೂಲ್ಗಳಲ್ಲಿ ಕರೆಕ್ಟ್ ಆಗಿ ವಾಶ್ರೂಮ್ ಕೂಡ ಓಪನ್ ಇರೋದಿಲ್ಲ ನಾನ್ ನೋಡಿದ ಹಾಗೆ. ಸೊ ತುಂಬಾ ದೂರ ಹೋಗ್ಬೇಕು, ಆ ಪರಿಸ್ಥಿತಿ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿ ಹೆಣ್ಮಕ್ಳು ಹೇಗೆ ಅದನ್ನ ನಿಭಾಯಿಸ್ಕೊಳ್ಬೇಕು, ಹಾಗೆ ಅದ್ರ ಪೇರೆಂಟ್ಸು ಕೂಡ ಅದನ್ನ ಹೇಗೆ ತಗೊಳ್ಬೇಕು, ಅವರಿಗೆ ಹೇಗೆ ಬುದ್ಧಿವಾದ ಅಂದ್ರೆ ಹೇಗೆ ಕಲ್ಸ್ಕೊಡ್ಬೇಕು, ಹಾಗೆ ಟೀಚರ್ಸು ಕೂಡ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ. ಹೆಣ್ಮಕ್ಳಿಗೆ ಕಲ್ಸ್ಕೊಡ್ಬೇಕು, ಪೀರಿಯಡ್ ಟೈಮ್ ಅಲ್ಲಿ ಹೇಗೆ ಅದನ್ನ ನಿಭಾಯಿಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಿದ್ರ. ಧನ್ಯವಾದ.